ನಮಸ್ಕಾರ. ನಾನು ಇವತ್ತು ದುರ್ಬಲ ಮನಸ್ಸನ್ನು ಓಡಿಸಿ ಅನ್ನೋ ವಿಷಯದ ಬಗ್ಗೆ ಎರಡು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಈ ದುರ್ಬಲ ಮನಸ್ಸು ಏನು ಮಾಡ್ತದೆ, ನಮ್ಮನ್ನು ಅಧೀರನನ್ನಾಗಿ ಮಾಡಿಸ್ಬಿಡ್ತದೆ. ನಮಗೆ ಒಂದು ಯಾವುದರಲ್ಲಿ ಆಸಕ್ತಿ ಇಲ್ಲದಂತೆ ಮಾಡಿಬಿಡ್ತದೆ. ಅದಾಗಬಾರ್ದು. ಅದರಿಂದ ದೂರ ಇರ್ಬೇಕು ನಾವು. ಈ ಕೆಟ್ಟ ಕಂದಾಚಾರ, ಮೂಢನಂಬಿಕೆ ಇವುಗಳಿಂದ ಮುಕ್ತರಾಗಬೇಕು. ಅದ್ರ ಬಗ್ಗೆ ಸ್ವಲ್ಪ ಎರಡು ಮಾತನ್ನು ಆಡಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಡಿ ವಿ ಗುಂಡಪ್ಪನವರು ಒಂದು ಪದ್ಯ ಹೇಳ್ತಾರೆ. ಅದೇನಪ್ಪ ಅಂತಂತೇಳಿದರೆ, ಹೆಸರೆಂದು ನೀ ಬಸವಳಿಯುವುದೇ ಕಯ್ಯ. ಹೆಸರೆಂದು ನೀ ಬಸವಳಿಯುವುದೇ ಕಯ್ಯ, ಕಸದೊಳು ಕಸವಾಗಿ ಊಹನೆಲ ನೀನು. ಮುಸುಕಲಿ ದರೆಯ ಮರವೆನ್ನನ್ ಎನ್ನುತ್ತ ಬೇಡು, ಮಿಸುಗುದಿರು ಮಣ್ಣಿನಲ್ಲಿ ಮಂಕುತಿಮ್ಮ. ಮಿಸುಗುದಿರು ಮಣ್ಣಿನಲ್ಲಿ ಮಂಕುತಿಮ್ಮ ಅನ್ನುವ ಮಾತನ್ನು ಹೇಳ್ತಾರೆ. ಹೆಸರೆಂದು ನೀ ಬಸವಳಿಯುವುದೇ ಕಯ್ಯ, ಕಸದೊಳು ಕಸವಾಗಿ ಮೋಹನೆಲೆ ನೀನು. ಮುಸುಕಲಿ ದರೆಯ ಮರವೆನ್ನನ್ ಎನ್ನುತ್ತಾ ಬೇಡು, ಮಿಸುಕುದಿರು ಮಣ್ಣಿನಲ್ಲಿ ಮಂಕುತಿಮ್ಮ. ಎಷ್ಟು ಚಂದ ಬರೀತಾರಲ್ಲ. ಆ ಕನಕದಾಸರು ಒಂದು ರೀತಿ ಆಗಿನ ಕಾಲದಲ್ಲೇ ಜನಗಳನ್ನೇ ಎಚ್ಚೆತ್ತಿಸಿದ್ದಾರೆ. ನಮ್ಮ ಡಿ ವಿ ಗುಂಡಪ್ಪನವರು ಇತ್ತೀಚಿನ ಒಂದು ದಿನಗಳಲ್ಲಿ ಎಂತೆಂಥ ಕವನಗಳನ್ನು ಅವರು ಬರೀತಾರೆ, ಪದಗಳನ್ನು ಬರೀತಾರೆ ಅಂತಂತೇಳಿ. ಅಲ್ಲಿ ಮಂಕುತಿಮ್ಮ, ಮಂಕುದಿಣ್ಣೆ, ಈ ನನ್ನ ಹೆಸರು ಬರಲಿಲ್ಲ, ನಿನ್ನ ಹೆಸರು ಬರಲಿಲ್ಲ, ನಾನು ನೀನು ಅಂತ ಯಾಕೆ ಹೊಡೆದಾಡ್ತೀಯ ನೀನು? ಯಾಕೆ ನೀನು ದುಃಖ ಪಡ್ತೀಯ? ಕಸದೊಳು ಕಸವಾಗಿ ಹೋಗ್ತೀಯ ನೀನು. ಕಸದೊಳು ಕಸವಾಗಿ ಹೋಗ್ತೀಯ ನೀನು. ಮುಸುಕಲಿ ದರೆಯ ಮರವೆನ್ನೆನ್ನುತ್ತಾ ಬೇಡು, ಆ ಭೂದೇವಿಯನ್ನು ಕೇಳಿಕ ನೀನು. ಮಿಸುಕುದಿರು ಮಣ್ಣಿನಲ್ಲಿ ಮಂಕುತಿಮ್ಮ. ಹೋದ್ಮೇಲೆ ನೀನು ಮಣ್ಣಿನಾಗೆ ಏನೂ ಮಾಡೋಕ್ಕಾಗೋದಿಲ್ಲ. ನಾನು ಅಂತ ಯಾಕೆ ಹೊಡೆದಾಡ್ತೀನಿ ನೀನು? ಹೇಲೆ ಮಾನವ, ಏನ ಮಾನವ, ನಿನಗೇನು ಬುದ್ಧಿ ಐತೆ ಅಂತ ತಿಳ್ಕೊಳ್ಳೋಣ, ಇಲ್ಲ ಅಂತ ತಿಳ್ಕೊಳ್ಳೋ. ನಮ್ಮ ಡಿ ವಿ ಗುಂಡಪ್ಪನವರು ಒಂದು ಎಚ್ಚರಿಕೆಯ ಕರಗಂಟೆಯನ್ನು ಹೇಳ್ತಾರೆ. ಅವರು ಎಷ್ಟು ಚೆಂದ ಇದೆ ಅಲ್ವಾ? ಈ ಕವನವನ್ನು ನಿಮಗೆ ಮುಟ್ಟಿಸುತ್ತಾ ಹೇಳುತ್ತಾ, ನಾನು ಈ ದುರ್ಬಲ ಮನಸ್ಸಿನವರು ಏನು ಮಾಡ್ತಾರೆ, ವೀಕ್ ಹಾರ್ಟ್ ಅಂತಂತ ಕರೀತಾರೆ. ಅದರಲ್ಲಿ ಏನೇನು ಮನುಷ್ಯ ಪರಿಸ್ಥಿತಿ ಗಂಭೀರವಾಗಿ ಬಿಡುತ್ತೆ ಅನ್ನುವ ಮಾತು ಸತ್ಯ. ಈ ಪ್ರತಿಯೊಬ್ಬ ಮನುಷ್ಯನಲ್ಲಿ ಅವನದೇ ಆದ ಒಂದು ವಿಶಿಷ್ಟ ಗುಣಧರ್ಮಗಳಿರ್ತವೆ. ಆ ವಿಶಿಷ್ಟವಾದ ಗುಣಧರ್ಮಗಳು ಏನು? ಸಾಮರ್ಥ್ಯ, ಬುದ್ಧಿ, ಕೌಶಲ್ಯ, ಅದ್ರ ಜೊತೆಗೇ ಇರುವಂತೆ ಕೆಲವು ದುರ್ಬಲ ಗುಣಗಳು ಇರ್ತವೆ. ಕೆಲವರು ತಮ್ಮನ್ನೇ ತಾವು ಮೆಚ್ಕೊಳ್ತಾರೆ. ನಾನೇ ಗ್ರೇಟ್, ನಂದೇ ಇದು ಅಂತಂತೇಳಿ ಹೇಳ್ತಾರೆ. ಇನ್ನು ಕೆಲವರು ಶಾಂತಿಯಿಂದ ಇರ್ತಾರೆ. ಇನ್ನು ಕೆಲವರು ಇನ್ನೇನೋ ಮಾತಾಡ್ತಿರ್ತಾರೆ. ಅವ್ರದ್ದು ವಿಭಿನ್ನ ಅಭಿರುಚಿಗಳು ಒಂದೊಂದು ಸಾಕ್ತಿರ್ತವೆ. ಕೆಲವರಲ್ಲಿ ಅಗಾಧವಾದ ಒಂದು ಸೂಕ್ತ ಪ್ರತಿಭೆ, ವಿಶಿಷ್ಟ ಸಾಮರ್ಥ್ಯ ಅವರಿಗೆ ಅರಿವಿಲ್ಲದಂತಲೇ ಕೆಲಸ ಮಾಡಿಸ್ತದೆ. ಆ ಒಂದು ಅವರ ವ್ಯಕ್ತಿತ್ವ ಮ್ಯಾನರಿಸಮ್ನಲ್ಲಿ ಅವರಲ್ಲಿ ಒಂದು ದುರ್ಬಲವಾದ ಮನಸ್ಸು ಇರುತ್ತೆ. ಪ್ರಬಲವಾದ ಮನಸ್ಸು ಇರುತ್ತೆ, ದುರ್ಬಲವಾದ ಮನಸ್ಸು ಇರುತ್ತೆ. ಆ ಪ್ರಬಲವಾದ ಮನಸ್ಸು ಒಂದು ಕಡೆ ಹೇಳ್ಕೊಂಡೋದ್ರೆ, ದುರ್ಬಲವಾದ ಮನಸ್ಸು ಒಂದು ಕಡೆ ಹೇಳ್ಕೊಂಡೋಗುತ್ತೆ. ಪ್ರೋಗ್ರೆಸ್ಸಿಗೆ ಬಿಡೋದಿಲ್ಲ ದುರ್ಬಲ ಮನಸ್ಸು. ಅವರಿಗೆ ಆತ್ಮವಿಶ್ವಾಸದ ಕೊರತೆ ಇರ್ತದೆ. ಈಗ ಸ್ವಾಮಿ ವಿವೇಕಾನಂದರು ಅವಾಗ ಒಂದು ಮಾತು ಹೇಳ್ತಾರೆ, ದೌರ್ಬಲ್ಯವನ್ನು ಕುರಿತು ಚಿಂತಿಸುವುದರಿಂದ ನಿಮ್ಮ ದೌರ್ಬಲ್ಯ ನಿವಾರಣೆ ಪರಿಹಾರ ಆಗಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ ನೀನು. ನನಗೇನೋ ಆಗ್ತಾಯಿದೆ, ನನಗೇನು ಭಯ ಅನ್ನಿಸ್ತದೆಯಪ್ಪ, ಯಾವ ಕೆಲಸನೂ ಮಾಡು ಭಯ, ಯಾವುದು ನೀನು ಪ್ರೋಗ್ರೆಸ್ನಾಗ ಹೋದ್ರೂ ಭಯ. ಅಲ್ಲಿ ಏನಾಗುತ್ತೋ ಇಲ್ಲಿ ಏನಾಗುತ್ತೋ, ಅಲ್ಲಿ ಏನಾಗುತ್ತೋ ಇಲ್ಲಿ ಏನಾಗುತ್ತೋ.
ಒಂದು ಭಯ. ಸ್ವಾಮಿ ವಿವೇಕಾನಂದರು, ಏ ಮಾನವ, ನೀನು ನಿನ್ನಲ್ಲಿರುವ ದುರ್ಬಲ ಗುಣಗಳನ್ನು ನೀನು ಯೋಚನೆ ಮಾಡಬೇಡ, ನೀನು ಕಡೆಗಣಿಸು, ಅದರಿಂದ ನೀನೇನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಆತ್ಮವಿಶ್ವಾಸದೊಂದಿಗೆ ನಿನ್ನಲ್ಲಿರುವ ಶಕ್ತಿಯ ಬಗ್ಗೆ ಚಿಂತಿಸು. ಹೊರಗಡೆಯದು ಸೂಕ್ತವಾಗಿ ಅಡಗಿ ಕುಳಿತಿರುವ ನಿನ್ನ ಚೇತನವನ್ನು ಬಡಿದೆಬ್ಬಿಸು, ಅದರಲ್ಲಿನೇ ಶಕ್ತಿಯನ್ನು ಕಾಣು. ಅವರಿಗೆ ಅಡಗಿರುವ ಸುಪ್ತ ಶಕ್ತಿಯ ಬಗ್ಗೆ ತಿಳಿ ಹೇಳಿ ಜಾಗೃತಗೊಳಿಸಿದವರೆಂದರೆ ಸ್ವಾಮಿ ವಿವೇಕಾನಂದರು. ನಿಮ್ಮನ್ನು ನೀವೇ ದರಿದ್ರ, ದುರ್ಬಲ, ಅಸಮರ್ಥ ಅಂದ್ಕೊಂಬೇಡ. ನೀನು, ನನಗೂ ಸಾಮರ್ಥ್ಯ ಇದೆ, ನನಗೂ ಕೆಪಾಸಿಟಿ ಇದೆ, ನಾನು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನುವ ಭಾವನೆ ನೀನು ಬೆಳೆಸ್ಕ. ನೀನು ಆ ದುರ್ಬಲ ಮನಸ್ಸನ್ನು ಕಿತ್ತು ಒಗೆ ನೀನು ಅಂತಂತೇಳಿ ಆಗಿನ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಕರೆ ಕೊಟ್ಟರು ಯುವಕರಿಗೆ. ನಾವೇನು ಮಾಡ್ತೀವಿ, ಈ ದುರ್ಬಲತೆ ಇರುವುದರಿಂದ ಯೋಚಿಸುತ್ತಾ, ಚಿಂತಿಸುತ್ತಾ, ನಿರಾಶವಾದದ ಅಂಧಕಾರದ ಕೂಪದಲ್ಲಿ ಬಿದ್ದುಬಿಡ್ತೀವಿ. ಅದರಿಂದ ಎದ್ದು ಬರೋದೇ ದೊಡ್ಡ ಕಷ್ಟ ಆಗಿ ಹೋಗ್ಬಿಡ್ತದೆ. ಹೀಗಾಗಿ ಆ ನಿವಾರಿಸುವ ಶಕ್ತಿ ಸ್ವಸಾಮರ್ಥ್ಯದಿಂದ ಒಂದು ಆ ಬೆಳಕಿನ ಕಿರಣ ಕಡೆಗೆ ಆತ್ಮವಿಶ್ವಾಸದ ಒಂದು ದಾರಿಯಲ್ಲಿ ನಾವು ನಡಿಬೇಕಾಗುತ್ತದೆ. ಜೀವನದಲ್ಲಿ ಎಷ್ಟೋ ವಿಲನ್ಗಳು ಬರ್ತಾರೆ, ಎಷ್ಟೋ ಮಹಾದುಷ್ಟರು ಬರ್ತಾರೆ, ಆಮೇಲೆ ಸನ್ಮಾರ್ಗಿಗಳೂ ಬರ್ತಾರೆ, ಸದ್ಗುಣಗಳ ಪರಿಚಯವೂ ಆಗುತ್ತೆ. ಎಲ್ಲ ಸಾಮಾನ್ಯವಾದ ಸಂಪರ್ಕಗಳು ಅನಿವಾರ್ಯವಾಗಿರುತ್ತವೆ. ಯೋಗವಾಗಿರಬೇಕು, ಕೊನೆಗಳಿಗೆಯಲ್ಲಿ ಯಶಸ್ಸಿಗೋಸ್ಕರ ಹೋರಾಟ ಮಾಡಬೇಕು. ದುಷ್ಟನಿರಲಿ, ಸದ್ಗುಣಿಯೇ ಆಗಿರಲಿ, ಅವನ ಅಂತರಾತ್ಮದಲ್ಲಿ ಅಡಗಿರುವ ಪರಿಪೂರ್ಣತೆ ನಂಬಿಕೆಯಿಂದ ಆತ್ಮವಿಶ್ವಾಸವಿಟ್ಟು ಅದನ್ನು ಕಿತ್ತು ಒಗಿಬೇಕು. ನೀಚ ಪ್ರವೃತ್ತಿಯನ್ನು ತೋರಿಸಬಾರ್ದು. ಅಲ್ಲಿ ಆ ನೈಜ ಸ್ವಭಾವದ ಕಾರಣ ಅಲ್ಲ ಅಂತ ಗೊತ್ತಿದ್ದು ಉತ್ತಮ ಆದರ್ಶವೊಂದನ್ನು ಮುಂದೆ ಇಲ್ಲದಿರುವುದ ಕಾರಣವೆಂದು ತಿಳ್ಕೊಬೇಕು. ಇವೆಲ್ಲ ಮನುಷ್ಯರ ದಾರಿಯಲ್ಲಿ ಸಾಕಷ್ಟು ಅಡೆತಡೆಗಳು, ದುಷ್ಟರು, ವಿಲನ್ಗಳು, ಒಳ್ಳೆಯ ಜನಗಳು ಬರ್ತಾರೆ. ಆ ದುಷ್ಟರನ್ನು, ಆ ವಿಲನ್ಗಳನ್ನ ದೂರ ಮಾಡಿ ಸದ್ಗುಣಿಗಳು, ಸಂಪನ್ನರನ್ನು ಸ್ನೇಹ ಬೆಳೆಸಿ ಅವರಿಂದ ಒಳ್ಳೆಯ ಹಿತವಚನಗಳನ್ನು ಪಡೆದು ನಮ್ಮ ಮಾರ್ಗದಲ್ಲಿ ನಾವು ನಡಿಬೇಕಾಗುತ್ತೆ. ಈ ಭೂಮಿ ಮೇಲೆ ಏನೂ ಇಲ್ಲ, ಹೆದರಿಕೆನೂ ಇಲ್ಲ, ಭಯನೂ ಇಲ್ಲ, ಏನೂ ಇಲ್ಲ. ನಮ್ಮ ದೌರ್ಬಲ್ಯ ನಮಗೇ ಮುಳುವಾಗಿ ಬರುತ್ತೆ. ಸ್ಮಶಾನದಲ್ಲಿ ಏನಿರುತ್ತೆ? ಕತ್ತಲು ಬೆಳಕು. ಹಗಲೊತ್ತು ನಿನಗೆ ಧೈರ್ಯ ಇರ್ತದೆ, ಕತ್ತಲಲ್ಲಿ ಧೈರ್ಯ ಇರಲ್ಲ. ಕತ್ತಲು ಒಂದೇ, ಹಗಲು ಒಂದೇ. ಯಾವ ದೆವ್ವ ಇಲ್ಲ, ಏನೂ ಇಲ್ಲ, ಎಂಥದಿಲ್ಲ. ನಮ್ಮ ಮನಸ್ಸಿನ ದುರ್ಬಲತೆಗಳು, ಭಯಗಳು ನಮಗೆ ಕಾರಣ ಆಗ್ತವೆ. ಆ ಸಿಂಹ ಎಂಬ ಪ್ರಾಣಿಗೆ ಹಗಲು ಒಂದೇ, ರಾತ್ರಿನೂ ಒಂದೇ. ಅವಕ್ಕೇನು ಭಯ ಇಲ್ಲ. ಹಾಗೆ ಮನುಷ್ಯನಿಗೂ ಅಷ್ಟೇ, ಇವನಿಗೆ ಅರಿವಿನ ಜ್ಞಾನ ಇರೋದ್ರಿಂದ ಅವನಿಗೆ ಭಯ, ಆತಂಕ, ಎಮೋಷನ್ಸು ಇವೆಲ್ಲ ನರಗಳ ದೌರ್ಬಲ್ಯತೆಯಿಂದ ಇವೆಲ್ಲ ಪ್ರಾರಂಭ ಆಗ್ತವೆ. ಮಧ್ಯರಾತ್ರಿನೂ ಹಗಲೊತ್ತು ಸ್ಮಶಾನ ಒಂದೇ ರೀತಿ ಇರ್ತದೆ, ರಾತ್ರಿಯ ಟೈಮ್ನಲ್ಲೂ ಒಂದೇ ರೀತಿ ಇರ್ತದೆ. ಯಾವ ದೆವ್ವ, ಭೂತ, ಪಿಶಾಚಿ ಏನಿರೋದಿಲ್ಲ. ನಮ್ಮ ಭಯ ನಮಗೆ ಕಾಡ್ತಿರ್ತದೆ ಅಷ್ಟೇ. ಅದು ಹೀಗಾಗಿ ನಮ್ಮಲ್ಲಿರುವ ದುರ್ಬಲತೆಗಳನ್ನು ಒಡೆದೋಡಿಸಿ ನಮ್ಮಲ್ಲಿ ಧೈರ್ಯ ತಂದುಕೊಂಡು ಎಲ್ಲ ಆತ್ಮವಿಶ್ವಾಸವನ್ನು ಮೈಗೂಡಿಸಿಕೊಂಡು ನಾವು ಮಾಡುವ ಕೆಲಸದಲ್ಲಿ ಪೂರ್ಣ ಪ್ರಮಾಣದ ಒಂದು ಶ್ರಮವನ್ನು ಹಾಕಿ ಮುಂದೆ ನಡೆದರೆ ಯಾವ ದುರ್ಬಲನೂ ಇಲ್ಲ, ಯಾವ ಭಯನೂ ಇರೋದಿಲ್ಲ. ಹೀಗಾಗಿ ಒಳ್ಳೆತನದಿಂದ ಮನುಷ್ಯನ ದುಷ್ಟತನದ ಕರಾಳ ಛಾಯೆಯನ್ನು ಒಡೆದೋಡಿಸಿ
ಒಳ್ಳೆಯ ಸನ್ಮಾರ್ಗವನ್ನು ನಾವು ಕಂಡುಕೊಂಡು ಒಳ್ಳೆಯ ಚೈತನ್ಯವನ್ನು ಬಡಿದೆಬ್ಬಿಸಿಕೊಂಡು ಒಳ್ಳೆಯ ಜ್ಞಾನದ ದೀಪವನ್ನು ಹಚ್ಚಿಕೊಂಡು ಮುಂದೆ ಸಾಗಲಿ ಅಂತಂತೇಳಿ ನಾನು ಕೇಳಿಕೊಳ್ಳುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆಯೇ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ಲೈಕ್ ಕೊಡಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.